ನಮಸ್ತೆ ಮೇಡಮ್. ಸರ್, ನಾನು ಕರ್ನಾಟಕ ಸಾವಯವ ಕೃಷಿ ಯೋಜನೆಯಲ್ಲಿ ಸಂಸ್ಥೆಯ ಮಂಗಲ ಕಿಸಾನ್ ಸಾವಯವ ಗೊಬ್ಬರವನ್ನು ನಿಮಗೆ ರಬ್ಬರಿಗೆ ಸುಮಾರು 1,000 ಮರಕ್ಕೆ ವಿತರಣೆ ಮಾಡಿದ್ದೇನೆ. ಅದರ ಬಗ್ಗೆ ಮತ್ತು ನಿಮ್ಮ ಅಡಿಕೆ ಮರದ ಬಗ್ಗೆ, ಅದರ ಬಗ್ಗೆ ನೀವು ನಿಮ್ಮ ಅಭಿಪ್ರಾಯ ಏನು ಸರ್, ಆ ಸಾವಯವ ಗೊಬ್ಬರದ ಬಗ್ಗೆ? ನಾನು BL ಜನಾರ್ದನ ಅಂತೇಳಿ, ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಆಲಂಕಾರು ಹತ್ತಿರ ನಾನು ಒಬ್ಬ ಕೃಷಿಕ. ಸುಮಾರು ಒಂದು 3-4 ಎಕರೆ ನಮ್ಮಲ್ಲಿ ಅಡಿಕೆ ಮತ್ತು ರಬ್ಬರ್ ತೋಟದ ಕೃಷಿ ಮಾಡಿಕೊಂಡು ಸುಮಾರು ವರ್ಷದಿಂದ ಬಂದಿದ್ದೇನೆ. ನಾನು ಹೆಚ್ಚಾಗಿ ಇಷ್ಟರವರೆಗೆ ರಾಸಾಯನಿಕ ಗೊಬ್ಬರವನ್ನೇ ಅಡಿಕೆ ಮತ್ತು ರಬ್ಬರ್ ಗಿಡಗಳಿಗೆ ಹಾಕ್ತಾಯಿದ್ದೆ. ಈ ವರ್ಷ ನಾನು ಪ್ರಥಮವಾಗಿ ನಿಮ್ಮ ಕೈಯಿಂದ, ನೀವು ಉಪ್ಪಿನಂಗಡಿಯವರಲ್ಲ, ನಿಮ್ಮ ಹೆಸರು? ನನ್ನ ಹೆಸರು ವನಿತಾ ಅಂತ. ವನಿತಾ ಅಂತೇಳಿ ಅವರು ಒಮ್ಮೆ ಫೀಲ್ಡ್ ಸಂದರ್ಶನಕ್ಕೆ ಬರುವಾಗ ನಮ್ಮ ಮನೆಗೆ ಬಂದರು. ಹಾಗೆ ಎಲ್ಲ ತೋಟ ಎಲ್ಲ ನೋಡಿ ಇದಕ್ಕೆ ನಮ್ಮ ಗೊಬ್ಬರವನ್ನು ಹಾಕಿ ಒಳ್ಳೆ ಈಲ್ಡ್ ಬರ್ತದೆ ಅಂತೆಲ್ಲ ಹೇಳಿದರು. ನಾನು ತುಂಬ ಸಾವಯವ ಗೊಬ್ಬರದ ತುಂಬ ಬರ್ತಾರೆ ಹೋಗ್ತಾರೆ, ನಾನು ಅವರನ್ನೆಲ್ಲ ಬಿಟ್ಟಿದ್ದೇನೆ. ಯಾಕಂತ ಹೇಳಿದರೆ ಅದರಲ್ಲೆಲ್ಲ ಎಂಥ ಪರ್ಸೆಂಟೇಜ್ ಇದೆ ಅಂತೆಲ್ಲ ನಮಗೇನು ಗೊತ್ತಾಗೋದಿಲ್ಲ. ಇದರಲ್ಲಿ ಎಲ್ಲ ಬೇರೆ ಬೇರೆ ನಾನು ಆ ಹಿಂಡಿಯನ್ನು ಸ್ಯಾಂಪಲಾಗಿ ಒಂದು ಫಸ್ಟಿಗೆ ನೋಡಿದೆ. ಅದರಲ್ಲೆಲ್ಲ ಮೀನಿನ ಗೊಬ್ಬರ, ಕೈಬೇವಿನ ಹಿಂಡಿ ಮತ್ತು ಎಲ್ಲ ಏನು ಅದಕ್ಕೆ ಬೇಕು NPK ಎಲ್ಲ ಮಿಕ್ಸರ್ ಆಗಿ ಇರ್ತದೆ ಸಾಮಾನ್ಯವಾಗಿ. ಒಂದು ಪೊಟ್ಯಾಶ್ ಸ್ವಲ್ಪ ಅಡಿಕೆ ಮರಕ್ಕೆ ಕಮ್ಮಿ ಉಂಟು, ಅದಕ್ಕೆ ನಾವು ಅಷ್ಟೇ ಸ್ವಲ್ಪ ಕೊಡಬೇಕಾಗ್ಬೋದು ಅಂತ ಹೇಳಿದರು. ಅದಕ್ಕೆ ನಾನು ಅದಕ್ಕೆ ಸಣ್ಣ ಗಿಡಗಳಿಗೆ ಸ್ವಲ್ಪ ಹಾಕಿದೆ. ಸಣ್ಣ ಗಿಡಗಳಲ್ಲಿ ಗಿಡಗಳು ಒಳ್ಳೆಯ ಬೆಳವಣಿಗೆ ಆಗಿ ಬಂದಿದೆ. ಮತ್ತು ಈಗ ಮೊನ್ನೆ ಮೇಯಲ್ಲಿ ಹಾಕಿದ್ದು ದೊಡ್ಡ ಮರಗಳಿಗೆ ಅದು ಈಗ ನೆಕ್ಸ್ಟ್ ಸೀಸನಿಗೆ ಇಳುವರಿ ಬರ್ಬೋದಷ್ಟೇ, ತೊಂದರೆ ಇಲ್ಲ. ಅದು ಅಲ್ಲಿ ನಮಗೆ ಅದರಲ್ಲಿ ಮೀನಿನ ಗೊಬ್ಬರದ ಅಂಶ ಉಂಟೋ ಇಲ್ವೋ ಅಂತ ನಮಗೆ ಕನ್ಫ್ಯೂಷನ್ ಇರೋ ವಿಷಯವೇ ಇಲ್ಲ. ಅದರಲ್ಲಿ ಎಲ್ಲ ನಾನು ಅದನ್ನು ಭಾರಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದೇನೆ. ಎಲ್ಲ ಮಿಕ್ಸ್ ಆಗಿದೆ. ಮತ್ತು ನಾನು ರಬ್ಬರ್ ಮರಕ್ಕೆ ವಿಶೇಷವಾಗಿ ನಾನು ಯಾವಾಗಲೂ ಇದು ಗೌರ್ಮೆಂಟ್ ಗೊಬ್ಬರವನ್ನೇ, ಕೆಮಿಕಲನ್ನೇ ಹಾಕ್ತಾ ಇದ್ದದ್ದು. ಸುಲಭದಲ್ಲಿ ಹಾಕಲಿಕ್ಕೂ ಆಗ್ತದೆ. NPK ಮಿಕ್ಸರನ್ನು ತರೋದು, ಯೂರಿಯಾ ರಾಕ್ ಪೊಟ್ಯಾಶ್ ಅಂಥದ್ದನ್ನು ತರೋದು, ಮಿಕ್ಸ್ ಮಾಡಿ ಹಾಕೋದು. ಅದು ಎಷ್ಟು ಪರ್ಸೆಂಟ್ ಮಿಕ್ಸ್ ಆಗ್ತದೆ ಗೊತ್ತಿಲ್ಲ. ಒಂದು ಸಾಮಾನ್ಯ ಇಳುವರಿ ಸಿಗ್ತಾ ಇತ್ತು. ಈ ವರ್ಷ ನಾನು ಇದನ್ನು ಹಾಕಿದ್ದೇನೆ, ಈ ಸೀಸನಲ್ಲಿ ಹಾಕಿದ್ದೇನೆ. ಮೊನ್ನೆ ಮಳೆ ಜೂನ್ ಪ್ರಾರಂಭ ಆಗುವಾಗಲೇ, ನಾನು ಮಳೆ ಸ್ಟಾರ್ಟ್ ಆಗುವಾಗಲೇ ಹಾಕಿದ್ದೇನೆ. ಸುಮಾರು 60 ಬ್ಯಾಗ್ ನಾನು ತೊಗೊಂಡಿದ್ದೇನೆ. ಒಂದು ಪಿಕಪ್ ಫುಲ್ಲು ತಗೊಂಡಿದ್ದೇನೆ. ಆ ಪಿಕಪ್ಪಲ್ಲಿ ಅಷ್ಟನ್ನು ನಾನು ಇದಕ್ಕೆ ರಬ್ಬರಿಗೆ ಬಳಸಿದ್ದೇನೆ. ಅದರಲ್ಲಿ ನನಗೆ 1,000 ಅಡಿಕೆ ಮರಗಳಿಗೆ ಒಂದೊಂದು ಮರಕ್ಕೆ 2 kg ಆಗಿ ಬಳಸಿದ್ದೇನೆ. ನಮ್ಮ ಟ್ಯಾಪಿಂಗ್ನವರು ಮತ್ತು ನನಗೆ ನಾನು ತಿಳಿದ ಹಾಗೆ ಒಂದು ಮರದಲ್ಲಿ ಹಿಂದೆ ಒಂದು ಅರ್ಧ ಲೀಟ್ರ್ ಹಾಲು ಇದ್ದದ್ದು ಈಗ ಒಂದು 100 ಮಿಲಿ ಆದರೂ ಜಾಸ್ತಿ ಆಗಿದೆ, ಒಂದು 600 ಮಿಲಿ ಆಗಿ ಬಂದಿದೆ ಅಂತ ಹೇಳುವಂಥ ಒಂದು ಸಂತೋಷದ ವಿಚಾರ. ಹಾಗೆ ನಾನು ರೈತರಲ್ಲಿ ಹೇಳುವುದು ಇಷ್ಟೇ, ನಾನು ಯಾವುದೇ ಪ್ರಚಾರಕ್ಕೆ ಖಂಡಿತ ಇರುವುದಿಲ್ಲ. ಏನು ಉಂಟು ಅದನ್ನು ಮಾತ್ರ ಹೇಳುವಂಥವ, ನೇರವಾಗಿ ಹೇಳುವವ. ಹಾಗಾಗಿ ಈ ಗೊಬ್ಬರದ ಬಗ್ಗೆ ನನಗೆ ಮೆಚ್ಚುಗೆ. ಈಗ ನೆಕ್ಸ್ಟ್ ಈಗ ನಾನು ಸೆಪ್ಟೆಂಬರಲ್ಲಿ ಪುನಃ ಒಂದು ಕಂತು ಕೊಡಲಿಕ್ಕೆ ಇದೆ. ಇದನ್ನೇ ನಾನು ಹಾಕಬೇಕಂತ ನಿರ್ಧಾರ ಮಾಡಿದೆ. ನನ್ನ ಟ್ಯಾಪಿಂಗ್ನವನು ಸಹ ಅದನ್ನೇ ಹೇಳಿದ್ದೇನೆ. ನನ್ನ ಹತ್ತಿರದ ಕೃಷಿಕರಿಗೆ, ಸಂಬಂಧಿಕರ ಕೃಷಿಕರಿಗೆ ಮತ್ತು ಗ್ರಾಮದ ನಮ್ಮ ಕೃಷಿಕರಿಗೆ, ರೈತರಿಗೆಲ್ಲ ನಾನು ಇದನ್ನು ಬಳಸ್ಬೋದು ನೀವು ಅಂತೇಳಿ, ನನಗೆ ಅದರಲ್ಲಿ ಪ್ರಯೋಜನ ಆಗಿದೆ, ನೀವು ಬಳಸ್ಬೋದು ಅಂತ ಹೇಳುವಂಥ ಒಂದು ಸಂದೇಶವನ್ನು ಅವರಿಗೆ ನೀಡ್ತೇನೆ. ರೈತರು ಇದರ ಸದುಪಯೋಗವನ್ನು ಪಡೆದುಕೊಳ್ಬೋದು. ಮತ್ತು ಅವರು ಮೇಡಮ್ ಅವರು ಆಗಾಗ ನಮ್ಮ ಫೀಲ್ಡ್ ವೀಕ್ಷಣೆಗೆ ಬರ್ತಾರೆ. ಅದರ ಬಗ್ಗೆ ಏನಂತ ಡೌಟ್ ಇದ್ದರೂ ಅವರು ಕ್ಲಿಯರ್ ಮಾಡ್ತಾರೆ. ಮತ್ತು ನಮಗೆ ಸರಿಯಾದ ಒಂದು ಸರ್ವಿಸನ್ನು ಸಹ ಕೊಡ್ತಾರೆ. ಕಂಪನಿ ಒಳ್ಳೆ ರೀತಿಯಲ್ಲಿ ಬೆಳೆಯಲಿ, ಹಾಗೆ ರೈತರು ಇದರ ಪ್ರಯೋಜನವನ್ನು ಪಡೆದು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳುವಂಥ ಆಶಾಭಾವವನ್ನು ವ್ಯಕ್ತಪಡಿಸ್ತೇನೆ. ಸರ್, ಇದು ಅಂದರೆ ನಿಮಗೆ ರಬ್ಬರಿಗೆ ಇದರಿಂದ ಒಳ್ಳೆಯ ಇದು ಸಿಕ್ಕಿದೆ, ಬೆನಿಫಿಟ್ ಸಿಕ್ಕಿದೆ ಅಂತ ಹೇಳಿ ನೀವು ಹೇಳ್ತೀರಿ. ಅದರ ಬಗ್ಗೆ ನೀವು ರೈತರಿಗೆ ಏನು ಹೇಳಲು ಬಯಸ್ತೀರಿ ಸರ್? ರೈತರು ಹೆಚ್ಚಿನವರು ರಬ್ಬರಿಗೆ ಯಾರು ಇದನ್ನು ಸಾವಯವ ಹಾಕೋದು ಭಾರಿ ಕಮ್ಮಿ. ಎಲ್ಲ ಹಾಕುವಂಥದ್ದೇ ನಾನು ತಿಳಿದ ಮಟ್ಟಿಗೆ ನಾನೊಂದು 10-15 ವರ್ಷದಿಂದ ರಬ್ಬರ್ ಕೃಷಿಕ. ಹಾಗಾಗಿ ನಾನು ತಿಳಿದ ಮಟ್ಟಿಗೆ ಸುಲಭದಲ್ಲಿ ಆಗ್ತದೆ ಅಂತೇಳಿ ನಾವು ರಾಸಾಯನಿಕ ಗೊಬ್ಬರವನ್ನು ತರ್ತೇವೆ, ಅದನ್ನು ಹಾಕ್ತೇವೆ. ಅಥವಾ ಏನಾದರೂ ಒಂದು ಮಿಕ್ಸರ್ ಅಂತ ಹೇಳ್ತಾರೆ, ಅದು ಸಹ ಕೆಮಿಕಲ್ ಮಿಕ್ಸರ್, ಅದನ್ನು ಹಾಕ್ತೇವೆ. ಅದರಲ್ಲಿ ಎಷ್ಟು ನಮಗೆ ಇದು ಸಿಗ್ತದೆ ಅಂತ ನಮಗೆ ಗೊತ್ತಿಲ್ಲ. ಹಾಗಂತೇಳಿ ನಾನು ಇಷ್ಟವರೆಗೆ ಹಾಕಿದ್ದು ನಾನು ಅದನ್ನೇ. ಈ ಸಲ ಬದಲಾವಣೆ ಮಾಡಿದ್ದೇನೆ. ಬದಲಾವಣೆ ಮಾಡಿ ನಾನು ನನ್ನ ಒಂದು ಇಳುವರಿಯಲ್ಲಿ ಸಹ ಬದಲಾವಣೆ ಆಗಿದೆ. ನಿಮ್ಮ ಗೊಬ್ಬರವನ್ನು, ಈ ಮಂಗಳ ಕಿಸಾನ್ ಸಮೃದ್ಧಿಯ ಒಂದು ಗೊಬ್ಬರವನ್ನು ಹಾಕಿ ಸ್ವಲ್ಪ ಮಟ್ಟಿಗೆ ಪ್ರಯೋಜನ ಆಗಿದೆ. ಇನ್ನೂ ಸಹ ನಾವು ಇನ್ನೊಂದು ಕಂತು ಹಾಕಲಿಕ್ಕೆ ಇದೆ.
ಇದನ್ನೆಲ್ಲ ಹಾಕಿ ನಮಗೆ ಈ ವರ್ಷದಲ್ಲಿ ಟೋಟಲ್ ಪ್ರತಿ ವರ್ಷದ ಇಳುವರಿಯನ್ನು ನಾನು ಲೆಕ್ಕ ಬರೆದಿರ್ತೇನೆ. ಓಕೆ ಲೆಕ್ಕ ನೋಡಿ ನೆಕ್ಸ್ಟ್ ಇಯರಿಗೆ ನಾನು ಅದನ್ನು ಹೇಗೆ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ ನಿಮ್ಮ ಗೊಬ್ಬರವನ್ನು ಬಳಸಿ ಅಂತೇಳಿ ನಾನು ನೇರವಾಗಿ ಹೇಳ್ಬೋದು. ಓಕೆ ಸರ್, ಥ್ಯಾಂಕ್ಸ್ ನಿಮ್ಮ ಅಭಿಪ್ರಾಯಕ್ಕಾಗಿ ಧನ್ಯವಾದಗಳು ಸರ್. ಥ್ಯಾಂಕ್ ಯು.